ಮಾನ್ಯ ಜಿಲ್ಲಾಧಿಕಾರಿಗಳು ಈ ದಿನ ಸಭೆಯನ್ನು ಕರೆದಿದ್ದರು. ಈ ವಿಚಾರವಾಗಿ ಮಸೀದಿ ಎಲ್ಲ ಮದ್ರಾಸ ಅಂತ ಹೇಳಿದ್ರು. ಹಿಂದೆ ಇರೋ ಘಟನೆಗಳ ವಿಚಾರಗಳನ್ನ ಅವ್ರು ಗಮನಕ್ಕೆ ತಂದ್ವಿ. 2009 2010 ಆಗಿರೋಂಥ ಘಟನೆನ ಇವತ್ತು ಮರೆಯೋಕ್ಕಾಗ್ತಾ ಇಲ್ಲ. ಈ ಸಮಸ್ಯೆಗಳು ಭಾಳ ಕ್ರಿಟಿಕಲ್ ಆಗಿದೆ. ಇದನ್ನು ಅವಕಾಶ ಮಾಡಿಕೊಡ್ಬೇಡಿ ಸ್ವಾಮಿ ಅಂತ ಜಿಲ್ಲಾಧಿಕಾರಿ ಹತ್ರ ಮನವಿ ಮಾಡಿಕೊಂಡು ಪೊಲೀಸ್ ಅಧಿಕಾರಿಗಳ ಹತ್ರ ಕೇಳ್ಕೊಂಡಿದ್ವಿ. ಈ ವಿಚಾರ ಇಲ್ಲಿಗೆ ಬಿಡಿ, ಇದೇ ಜಾಗನ ಬೇರೆ ಕಡೆ ಒಂದು ಮಂಜೂರು ಮಾಡಿಕೊಡಿ ಅಂತ ಕೂಡ ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ಹೇಳಿದ್ವಿ. ಇವತ್ತು ಸಾಲೆ ಮಾಡ್ತೀವಿ ಅನ್ನೋಂಥ ಹೇಳೋ ವಿಚಾರನ ಇದೇ ಜಾಗನ ಬೇರೆ ಕಡೆ ಎಲ್ಲರ ಬೇರೆ ಕಡೆ ಉತ್ತಮ ಮಾಡ್ಕೊಂಡ್ರೆ ಅಲ್ಲಿರೋಂಥ ಜನಗಳು, ಬಡತನದಲ್ಲಿ ಇರೋಂಥ ಜನಗಳು ನೆಮ್ಮದಿಯಾಗಿರ್ಬೋದು. ಎರಡು ಧರ್ಮದವರು ಕೂಡ ಭಾಳ ಉತ್ತಮವಾಗಿ ಅಲ್ಲಿ ಇರ್ಬೋದು. ಇವತ್ತು ಏನಾರ ಒಂದು ಸಮಸ್ಯೆಗಳಾದರೆ ಅಲ್ಲಿ ಭಯ ಭೀತಿವಂತ ಆಗುವಂಥ ಸ್ಥಳಗಳು ಈಗ ಅವರೇ ಆಗಿರ್ಬೋದು, ನಾವಾಗಿರ್ಬೋದು, ಉತ್ತಮವಾಗಿರೋಕ್ಕೆ ಸಾಧ್ಯನೇ ಇಲ್ಲ. ಈಗ ಹಿಂದೆ ಆಗಿರೋಂಥ ಘಟನೆ ಇವತ್ತು ಯಾರೂ ಮರೆಯೋಕ್ಕಾಗ್ತಾಯಿಲ್ಲ. ಆದ್ದರಿಂದ ಈಗ ಅಲ್ಲೇ ಮಾನ್ಯ ಜಿಲ್ಲಾಧಿಕಾರಿಗಳ ಗಮನಕ್ಕೆ ತಂದಿದ್ವಿ. ಅವ್ರು ತೀರ್ಮಾನ ಕೊಟ್ಟಿದ್ವಿ, ಮನೆಗಳೆಲ್ಲ ಕೊಟ್ಟಿದ್ವಿ ಅವ್ರ ಹತ್ರ. ಇದನ್ನು ನಡೆಸಬೇಡಿ, ಬೇರೆ ಕಡೆ ಎಲ್ಲ ಅವಕಾಶ ಮಾಡಿಕೊಡಿ ಅಂತ ಹೇಳಿದ್ವಿ. ಅದು ಹೆಂಗಿದೆ ಅದು ಹಂಗೆ ಇರಬೇಕು. ಇದೇ ಹಿಂದೆ ಈಗ ಮಾನ್ಯ ಅಧಿಕಾರಿಗಳು ಏನು ಮಾಡಿದ್ರು, ಹಿಂದ್ಗಡೆ ಏನು ಬೀಗ ಹಾಕಿದ್ರು ಅದೇ ಥರ ಮುಂದುವರ್ಸ್ಕೊಂಡು ಹೋದರೆ ಸಾಕು ಅಂತ ನಾವು ಹೇಳ್ತೀವಿ ಸರ್. ನಾವು ಶಾಲೆ ಮಾಡಬೇಕು ಸರ್. ಈಗ ಶಾಲೆಗಳಿಗೆ ಬೇಕಾದಷ್ಟು ಜಾಗಗಳಿದೆ. ಇವತ್ತು CA ಸೆಟ್ಗಳಿದೆ, ಬೇರೆ ಬೇರೆ ಕಡೆ ಇದೆ. ಬೇರೆ ಕಡೆ ಮಂಜೂರು ಮಾಡಿಸ್ಕೊಂಡು ಮಾಡ್ಬೋದು, ಏನು ತೊಂದರೆ ಇಲ್ಲ. ಈ ಜಾಗ ಬಿಟ್ಟು ಬೇರೆ ಕಡೆ ಎಲ್ಲರೂ ಮಾಡಿದ್ರೆ ಈಗ ನಾವು ಧನುರ್ ಮಾಸದಲ್ಲಿ 1 ತಿಂಗಳು ಭಜನೆ ಕಾರ್ಯಕ್ರಮಗಳು ಮಾಡ್ತೀವಿ, ದೀಪಾವಳಿಲಿ ಮಾಡ್ತೀವಿ, ಶಿವರಾತ್ರಿ ಮಾಡ್ತೀವಿ, ಈ ಚಾಮುಂಡಮ್ಮನ ಹಬ್ಬ ಅಂತ ಮಾಡ್ತೀವಿ. ನಾವು ಹೋಗ್ಬೇಕಾದ್ರೆ ಅದೇ ಮಾರ್ಗದಲ್ಲಿ ಹೋಗ್ತೀವಿ. ಯಾರ ಸಣ್ಣ ಪುಟ್ಟಗಳಲ್ಲಿ ಯಾರೇ ಆಗಿರಲಿ ಏಡಿಗಳು ಇದ್ದೇ ಇರ್ತಾರೆ. ಅಂಥ ಕೆಲಸಗಳು ಆಗೋದು ಬೇಡ ಅಂತ ಮಾನ್ಯ ಅಧಿಕಾರಿಗಳ ಹತ್ರ ನಾನು ಮನವಿ ಮಾಡಿದ್ದೀನಿ.